ಬ್ರಹ್ಮಾವರ ವಿದ್ಯಾಲಕ್ಷ್ಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಕಾಲೇಜಿನಲ್ಲಿ ಸಾಂಪ್ರದಾಯಿಕ ದಿನಾಚರಣೆ ಕಾರ್ಯಕ್ರಮ ಮಂಗಳವಾರ ನಡೆಯಿತು. ಕಾಲೇಜಿನಲ್ಲಿ ನಡೆದ ಸಾಂಪ್ರದಾಯಿಕ ದಿನಾಚರಣೆ ಅಂಗವಾಗಿ ವಿದ್ಯಾರ್ಥಿಗಳು ಭಾರತೀಯ ಸಂಸ್ಕೃತಿಯ ದಿರಿಸನ್ನು ತೊಟ್ಟು ಸಂಭ್ರಮಿಸಿದರು. ಪುರಾತನ ವಸ್ತುಗಳನ್ನು ವಸ್ತು ಪ್ರದರ್ಶನ ಮಾಡಲಾಯಿತು. ಆಕರ್ಷಕ ಶೈಲಿಯ ವಸ್ತುಗಳು ನೋಡುಗರ ಮನಸೆಳೆಯಿತು. ವಿದ್ಯಾರ್ಥಿಗಳಿಂದ ಭರತನಾಟ್ಯ, ಯಕ್ಷಗಾನ ಕಾರ್ಯಕ್ರಮ ಜರುಗಿತು. ಕಾಲೇಜಿನ ಸಂಸ್ಥಾಪಕ ಅಧ್ಯಕ್ಷರಾದ ಸುಬ್ರಹ್ಮಣ್ಯ ಅವರು ಸಾಂಪ್ರದಾಯಿಕ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಭಾರತದ ಸಂಸ್ಕೃತಿ ಪರಂಪರೆಯನ್ನು ವಿಶ್ವವೇ ಕೊಂಡಾಡುತ್ತಿದೆ. ನಮ್ಮ ದೇಶದ ಸಂಸ್ಕೃತಿ, ಬದುಕಿನ ಶೈಲಿ, ಆಚಾರ ಮತ್ತು ವಿಚಾರವನ್ನು ಇಂದಿನ ಯುವ ಪೀಳಿಗೆಯ ಜನರು ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ವರ್ಗಾಯಿಸಬೇಕಾಗಿದೆ ಎಂದರು. ನಮ್ಮ ಸಂಸ್ಕೃತಿಯನ್ನು ಮೆಲುಕು ಹಾಕುವ ದೃಷ್ಟಿಯಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಸಾಂಪ್ರದಾಯಿಕ ದಿನಾಚರಣೆಯನ್ನು ಆಚರಿಸಲಾಗಿದೆ. ವಿದ್ಯಾಭ್ಯಾಸದ ಜೊತೆಗೆ ಪಠ್ಯೇತರ ಚಟುವಟಿಕೆ ಅಗತ್ಯವಾಗಿದೆ ಎಂದು ಅಭಿಪ್ರಾಯಪಟ್ಟರು. ನಾನು ಸುಬ್ರಹ್ಮಣ್ಯ ಹೇಳಿ, ಕುಂದಾಪುರ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು. ಇವತ್ತು ನಮ್ಮ ಕಾಲೇಜಿನಲ್ಲಿ ಟ್ರೆಡಿಷನಲ್ ಡೇ ಎನ್ನುವಂಥ ಕಾರ್ಯಕ್ರಮವನ್ನು ನಾವು ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗ ಎಲ್ಲ ಕೂಡಿ ಇವತ್ತು ಬಹಳ ಅದ್ಧೂರಿಯಲ್ಲಿ ಈ ಒಂದು ಸಂಭ್ರಮದ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಉದ್ದೇಶ ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಆಚಾರವನ್ನು ಉಳಿಸಿ ಬೆಳೆಸುವಂಥ ಒಂದು ಉದ್ದೇಶ ಆಗಿದೆ. ನಮ್ಮ ಕಾಲೇಜು 2019ನೇ ಇಸ್ವಿಯಲ್ಲಿ ಸ್ಥಾಪನೆಯಾದಂಥ ಒಂದು ವಿದ್ಯಾಸಂಸ್ಥೆ. ಇವತ್ತು 650ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಬೇರೆ ಬೇರೆ ಜಿಲ್ಲೆಯಿಂದ, ಬೇರೆ ಬೇರೆ ರಾಜ್ಯದಿಂದ ಇವತ್ತು ನಮ್ಮ ವಿದ್ಯಾಲಕ್ಷ್ಮಿ ಕಾಲೇಜು ಬ್ರಹ್ಮಾವರದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದಾರೆ. ಸೊ ಇವತ್ತು ನಮಗೆ ಹೆಮ್ಮೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ಎಲ್ಲ ಕೂಡಿ ಇವತ್ತು ಅವರವರ ಡಿಪಾರ್ಟ್ಮೆಂಟಲ್ಲಿ ಇವತ್ತು ಹಳೆಯ ಸಂಪ್ರದಾಯದ ಎಲ್ಲ ಆ ವಸ್ತುಗಳನ್ನು ಸಂಗ್ರಹಿಸಿ ಅವರು ಇವತ್ತು ಪ್ರದರ್ಶನ ಮಾಡಿರುವಂಥದ್ದು ಇವತ್ತು ವಿದ್ಯಾರ್ಥಿಗಳು ಮತ್ತು ನಮಗೆ ತುಂಬ ಹಿಂದಿನ ಕಾಲದ ಎಲ್ಲ ಇದನ್ನು ಮರುಕಳಿಸುವಂತಾಗಿದೆ. ಹಾಗಾಗಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಒಂದು ಗುಣಮಟ್ಟದ ಶಿಕ್ಷಣವನ್ನು ನಾವು ಇವತ್ತು ಕೊಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ಹಾಗೆ ಕಾರವಾರ, ಹಾಗೆ ಹಾಸನ, ಮೈಸೂರು, ಬ್ಯಾಂಗ್ಳೂರು, ಹಾಗೆ ನಮ್ಮ ಇಲ್ಲಿಯ ಉಡುಪಿ ಜಿಲ್ಲೆಯ ಎಲ್ಲ ಇವತ್ತು ನೂರಾರು ವಿದ್ಯಾರ್ಥಿಗಳು ನಮ್ಮ ವಿದ್ಯಾಲಕ್ಷ್ಮಿ ಕಾಲೇಜಿನಲ್ಲಿ ಶಿಕ್ಷಣವನ್ನು ಪಡಿತಾ ಇರುವಂಥದ್ದು. ಹಾಗೆ ನಮ್ಮ ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣ ಜೊತೆಯಲ್ಲಿ ಕಲೆ ಮತ್ತು ವಿದ್ಯಾರ್ಥಿಗಳ ಪ್ರತಿಭೆಗೆ ನಾವು ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸ ಮಾಡ್ತಾ ಇದ್ದೇವೆ. ಇವತ್ತು ಯಕ್ಷಗಾನ, ಭರತನಾಟ್ಯ, ಹಾಗೆ ಬೇರೆ ಬೇರೆ ನೃತ್ಯ, ಇನ್ನಿತರ ಇದರಲ್ಲಿ ಮತ್ತು ಸ್ಪೋರ್ಟ್ಸ್ ವಿಭಾಗದಲ್ಲಿ ಸಹ ನಮ್ಮ ಮಕ್ಕಳು ಇವತ್ತು ಪ್ರತಿಭೆಯನ್ನು ತೋರಿಸಿದ್ದಾರೆ. ಇವತ್ತು ಅದು ಅಲ್ಲದೆ ಕಾಲೇಜಿನಲ್ಲಿ ಸಹ ನಮ್ಮ ಏವಿಯೇಷನ್ ಡಿಪಾರ್ಟ್ಮೆಂಟಲ್ಲಿ 100ಕ್ಕೆ 100 ಫಲಿತಾಂಶವನ್ನು ತಂದುಕೊಟ್ಟಿದ್ದಾರೆ. ಹಾಗೆ ಹೋಟೆಲ್ ಮ್ಯಾನೇಜ್ಮೆಂಟ್ ವಿಭಾಗದಲ್ಲೂ ಹಾಗೆ ಇವತ್ತು ನಮ್ಮ ಕಾಲೇಜಿನಲ್ಲಿ BCom, BBA, BCA, ಹಾಗೆ BHM ಹೋಟೆಲ್ ಮ್ಯಾನೇಜ್ಮೆಂಟ್, ಹಾಗೆ BCA, BSc ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು BSc ಫ್ಯಾಷನ್ ಡಿಸೈನಿಂಗ್, ಹಾಗೆ ಈ ಗ್ರ್ಯಾಜುಯೇಷನ್ ಜೊತೆಯಲ್ಲಿ ಏವಿಯೇಷನ್ ಆ್ಯಂಡ್ ಹಾಸ್ಪಿಟಾಲಿಟಿ ಕೋರ್ಸನ್ನು ಕೊಡ್ತಾ ಇದ್ದೇವೆ. ಅದು ಅಲ್ಲದೆ ವಿದ್ಯಾರ್ಥಿಗಳಿಗೆ ಡಿಗ್ರಿ ಜೊತೆಯಲ್ಲಿ UPSC ಕೋಚಿಂಗನ್ನು ಕೊಡ್ತಾ ಇದ್ದೇವೆ. IBPS ಹಾಗೆ CA ಕೋಚಿಂಗನ್ನು ಸಹ ಕೊಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಯಲ್ಲಿ ಅವರಿಗೆ ಆ ಉದ್ಯೋಗಾವಕಾಶವನ್ನು ಪಡೆಯುವಲ್ಲಿ ಸಹ ವಿದ್ಯಾರ್ಥಿಗಳಿಗೆ ನಾವು ತಯಾರಿ ನಡೆಸೋದ್ರ ಜೊತೆಯಲ್ಲಿ ಬೇರೆ ಬೇರೆ ಇವತ್ತು ಕಂಪನಿಗಳಲ್ಲಿ ನಮ್ಮ ವಿದ್ಯಾರ್ಥಿಗಳು ಉದ್ಯೋಗಾವಕಾಶವನ್ನು ಪಡೆದುಕೊಂಡಿದ್ದಾರೆ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ, ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಸಹ ನಮ್ಮ ಮಕ್ಕಳು ಇವತ್ತು ಕೆಲಸ ಮಾಡ್ತಾ ಇರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆ ಮತ್ತು ಸಂತೋಷದ ಸಂಗತಿ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಹೆಮ್ಮಾಡಿ ಜನತಾ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಉದಯ್ ನಾಯಕ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಜಾಗತಿಕ ರಂಗದಲ್ಲಿ ವಿದ್ಯೆಗೆ ಬಹಳಷ್ಟು ಪ್ರಾಮುಖ್ಯತೆ ಇದೆ. ವಿದ್ಯೆ ಇಲ್ಲದೆ ಬದುಕನ್ನು ನಡೆಸುವುದು ಕಷ್ಟ ಎನ್ನುವಷ್ಟರ ಮಟ್ಟಿಗೆ ಬಂದು ತಲುಪಿದೆ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರುವ ರಾಷ್ಟ್ರ ನಮ್ಮ ದೇಶವಾಗಿದೆ. ಭಾರತೀಯ ಸಂಪ್ರದಾಯ ಉಳಿಯುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು ಎಂದು ಹೇಳಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದೆ. ಒಂದು ಒಳ್ಳೆಯ ಕಾರ್ಯಕ್ರಮ. ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯವರು ಬೇಕಾದಷ್ಟು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಾ ಬಂದವರು. ಇಲ್ಲಿ ಒಳ್ಳೆಯ ಅಂದರೆ ಗುಣಮಟ್ಟದ ಶಿಕ್ಷಣ ಇಲ್ಲಿ ಸಿಗ್ತಾ ಇದೆ. ಡಿಗ್ರಿ ವಿದ್ಯಾರ್ಥಿಗಳಿಗೆ ಬರೀ ಡಿಗ್ರಿ ಮಾತ್ರ ಅಲ್ಲದೆ
ಉದ್ಯೋಗ ಆಧಾರಿತ ಅಂದರೆ ಜಾಬ್ ಓರಿಯೆಂಟೆಡ್ ಕೋರ್ಸಸ್ಗಳಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಕೊಂಡು ಅದೆಷ್ಟೋ ವಿದ್ಯಾರ್ಥಿಗಳು ಇವತ್ತು ಈ ಸಂಸ್ಥೆಯ ಚೇರ್ಮನ್ ಹೇಳ್ತಾ ಇದ್ದರು, ಏರ್ಪೋರ್ಟ್ಗಳಲ್ಲಿ ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ ಅಥವಾ ಬೇರೆ ಕಂಪನಿಗಳಲ್ಲಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಆ ಹೆಮ್ಮೆ ನಮಗಿದೆ ಅಂತಕ್ಕಂತಹದ್ದು. ಇವತ್ತು ಭಾರತೀಯ ಸಂಸ್ಕೃತಿ ಹಾಗೂ ಸಂಪ್ರದಾಯವನ್ನು ಉಳಿಸಬೇಕು, ಬೆಳೆಸಬೇಕು, ಮುಂದಿನ ಜನರೇಷನ್ಗೆ ಅಂದರೆ ವರ್ಗಾವಣೆ ಮಾಡಬೇಕು ಎನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅದರ ಜೊತೆಗೆ ಪ್ರಾಚ್ಯ ವಸ್ತುಗಳ ಸಂಗ್ರಹ, ನಾವಿವತ್ತು ವಿಭಾಗವಾರು ಹೋಗಿ ಬಂದ್ವಿ, ತುಂಬ ಖುಷಿಯಾಯಿತು. ಡಿಗ್ರಿ ವಿದ್ಯಾರ್ಥಿಗಳಿಗೆ ಇವತ್ತು ಹಳೆಯ ವಸ್ತುಗಳ ಪರಿಚಯ ಇಲ್ಲದೇ ಇರುವ ಈ ಕಾಲದಲ್ಲಿ ಬಹಳಷ್ಟು ಚೆನ್ನಾಗಿ ಪ್ರಾಚ್ಯ ವಸ್ತುಗಳನ್ನು ಸಂಗ್ರಹ ಮಾಡಿ ಹಿಂದಿನ ಕಾಲದಲ್ಲಿ ಉಪಯೋಗಿಸ್ಕೊಳ್ತಕ್ಕಂತಹ ಬಟ್ಟೆ ಇರ್ಬೋದು ಅಥವಾ ಬೇರೆ ಬೇರೆ ಪಾತ್ರೆಯ ಸಾಮಾನುಗಳಿರ್ಬೋದು, ಸಾಮಗ್ರಿಗಳಿರ್ಬೋದು, ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಒಂದು ಒಳ್ಳೆ ಕಾನ್ಸೆಪ್ಟನ್ನು ಇಟ್ಕೊಂಡು ಈ ಭಾಗದ ಅಂದರೆ ಬ್ರಹ್ಮಾವ ವಲಯದಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದು ಡಿಗ್ರಿ ಕಾಲೇಜು ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ರ ಜೊತೆಗೆ ಶಿಸ್ತು, ಸನ್ನಡತೆ, ಸಂಸ್ಕೃತಿ, ಸಂಪ್ರದಾಯ ಎಲ್ಲವನ್ನು ಹಾಕಿ ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಸಂಸ್ಥೆಯ ಚೇರ್ಮನ್ ಹಾಗೂ ಇಡೀ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯ ಟೀಮಿಗೆ ನಾನು ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಕಾಲೇಜಿನ ವಿದ್ಯಾರ್ಥಿನಿ ಪ್ರಾಂಜಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡು ಮಾತನಾಡಿ, ಸಾಂಪ್ರದಾಯಿಕ ದಿನಾಚರಣೆ ನನಗೆ ಹೊಸ ಅನುಭವವನ್ನು ತಂದುಕೊಟ್ಟಿದೆ ಎಂದರು. ನಾನು ಚಿಕ್ಕಮಗಳೂರಿಂದ ಬಂದಿದ್ದೇನೆ. ನಾನು ಈಗ 3rd ಇಯರ್ BSc ಫುಡ್ ಟೆಕ್ನಾಲಜಿ ಓದ್ತಾ ಇದ್ದೇನೆ. ಸೊ ಈ ದಿನ ಎಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಸಾಂಪ್ರದಾಯಿಕ ದಿನಾಚರಣೆಯನ್ನು ಆಚರಿಸುತ್ತೇವೆ. ಸೊ ಈ ಸಂದರ್ಭ ನನಗೆ ಒಂದು ವಿಶೇಷ ಅನುಭವವನ್ನು ತಂದುಕೊಟ್ಟಿದೆ. ಏಕೆಂದರೆ ನಾವು ಹಳೆಯ ಒಂದು ಸಾಂಪ್ರದಾಯಿಕ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ನನ್ನ ಸ್ನೇಹಿತರು ಹಾಗೂ ನಾನು ಕೂಡ ಕೆಲವು ಸಂಗೀತ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಮತ್ತು ಹಳೆಯ ವಸ್ತು ಪ್ರದರ್ಶನಗಳನ್ನು ಕೂಡ ನಾವಿಲ್ಲಿ ಹಮ್ಮಿಕೊಂಡಿದ್ದೇವೆ. ಸೊ ಇದು ಒಂದು ನನಗೆ ಹೊಸ ಅನುಭವವನ್ನು ತಂದುಕೊಟ್ಟಿದೆ. ಸೊ ಹಾಗಾಗಿ ನಾನು ಈ ವಿದ್ಯಾಲಕ್ಷ್ಮಿ ಸಂಸ್ಥೆಗೆ ತುಂಬ ಧನ್ಯವಾದವನ್ನು ಹೇಳ್ಕೊಡ್ತೇನೆ. ಹಾಗೆ ನನಗೆ ಅವಕಾಶ ಕೊಟ್ಟಿರುವ ಈ ಸಂಸ್ಥೆಗೂ ಕೂಡ ನಾನು ತುಂಬ ಹೃತ್ಪೂರ್ವಕವಾದ ಧನ್ಯವಾದವನ್ನು ಹೇಳುತ್ತೇನೆ. ಸೊ ನಮ್ಮ ಕಡೆ ನಾವು ಚಿಕ್ಕಮಗಳೂರು, ಸೊ ಅಲ್ಲಿನ ಒಂದು ಸಾಂಪ್ರದಾಯಿಕ ಹಬ್ಬಗಳೇ ಬೇರೆ. ಹಾಗೆ ಇಲ್ಲಿ ಒಂದು ತುಳುನಾಡಿನ ಸಾಂಪ್ರದಾಯಿಕ ಹಬ್ಬಗಳೇ ಬೇರೆ ಆಗಿರುತ್ತದೆ. ಸೊ ಹಾಗಾಗಿ ನಾನು ಇಲ್ಲಿ ಹೊಸ ಥರದ ಅನುಭವಗಳನ್ನು ಕಲಿತಿದ್ದೇನೆ. ಯಕ್ಷಗಾನ ಆಗಿರ್ಬೋದು, ಕೋಲಾಟ ಆಗಿರ್ಬೋದು, ಸೊ ಹೀಗೆ ಹಲವು ರೀತಿಯ ಹಬ್ಬಗಳನ್ನು ನಾನು ಕಲಿತಿದ್ದೇನೆ. ಸೊ ಹಾಗಾಗಿ ನನ್ನ ಮಾತುಗಳನ್ನು ಮುಗಿಸಿದೆ. ಧನ್ಯವಾದಗಳು. ನನ್ನ ಹೆಸರು ಸೌರವ್ ಶೆಟ್ಟಿ. ನಾನು ಮೂಲತಃ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯಿಂದ ಬಂದಿದ್ದೇನೆ. ಮತ್ತು ಏನಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗ ಜಿಲ್ಲೆ ಸಂಪ್ರದಾಯನೇ ಬೇರೆ ಇತ್ತು. ಮತ್ತು ನಾನು ಇಲ್ಲಿಗೆ ಬಂದಾಗ ನಾನು ಇಲ್ಲಿ ಅನೇಕ ರೀತಿಯ ಒಂದು ಬೇರೆ ಬೇರೆ ಸಂಪ್ರದಾಯಗಳನ್ನು ಕಲ್ತಿದ್ದೇನೆ ಈ ಕಾಲೇಜಿಗೆ ಬಂದ ಮೇಲೆ. ಮತ್ತು ಈ ವಿದ್ಯಾಲಕ್ಷ್ಮಿ ಶಿಕ್ಷಣ ಸಮೂಹ ಸಂಸ್ಥೆ ನಮಗೆ ಅನೇಕ ವೇದಿಕೆಗಳನ್ನು ನೀಡಿದೆ. ಎಲ್ಲ ವಿಭಾಗದಲ್ಲೂ ಎಲ್ಲರಿಗೂ ಕೂಡ ಎಲ್ಲ ಮಕ್ಕಳಿಗೂ ಅನುಕೂಲವಾಗುವಂತೆ ನೀಡಿದ್ದಾರೆ. ಎಲ್ಲ ಕ್ಷೇತ್ರದಲ್ಲೂ ಕೂಡ ನೀಡಿದ್ದಾರೆ. ನಾನು ಇಲ್ಲಿಗೆ ಬಂದ ಮೇಲೆ ಅನೇಕ ವಿಷಯಗಳನ್ನು ಕಲ್ತಿದ್ದೇನೆ. ನಾನು ಮಲೆನಾಡು ಭಾಗದಲ್ಲಿ ಕಲ್ತಿದ್ದಕ್ಕಿಂತ ಹೆಚ್ಚಿನ ವಿಷಯವನ್ನು ಕಲ್ತಿದ್ದೇನೆ. ಸೊ ನಾನು ವಿದ್ಯಾಲಕ್ಷ್ಮಿ ಶಿಕ್ಷಣ ಸಮೂಹ ಸಂಸ್ಥೆಗೆ ಧನ್ಯವಾದನ ತಿಳಿಸ್ತೀನಿ. ಹೆಸರು ಸ್ನೇಹ. ನಾನು ಫೈನಲ್ ಇಯರ್ BCom-ಅಲ್ಲಿ ಓದ್ತಾ ಇದ್ದೀನಿ. ಇವತ್ತು ನಾನು ಈ ಗುಡಿಸಲಿನ ಬಗ್ಗೆ ನಿಮಗೆ ಹೇಳ್ತಾ ಇದ್ದೀನಿ. ಇವಾಗಿನ ದಿನಗಳಲ್ಲಿ ಒಂದು ಕುಟುಂಬದಲ್ಲಿ 4 ಜನ ಇದ್ದರೆ 4 ಜನಕ್ಕೂ 4 ಮನೆಗಳಿರುತ್ತೆ. ಆದರೆ ಆಗಿನ ಕಾಲದಲ್ಲಿ ಹಾಗಲ್ಲ. ಒಂದು ಕುಟುಂಬದಲ್ಲಿ 10 ಜನ ಇದ್ದರೂ 10 ಜನಕ್ಕೆ ಒಂದೇ ಮನೆ ಇರುತ್ತೆ. ಹಾಗೆ ಒಂದೇ ಥರ ಖುಷಿಗಳು ಕೂಡ ಇರುತ್ತೆ ಅವ್ರ ಮಧ್ಯದಲ್ಲಿ. ಯಾವುದೇ ರೀತಿಯಾದ ಭಿನ್ನಾಭಿಪ್ರಾಯ ಇರೋದಿಲ್ಲ. ಇವಾಗ 4 ಮನೆಯಲ್ಲಿ 4 ಥರ ಭಿನ್ನಾಭಿಪ್ರಾಯಗಳಿರುತ್ತೆ. ಆಗ ಒಂದೇ ಚಾವಣಿಯ ಅಡಿಗಳೇ ಎಲ್ಲ ಕುತ್ಕೊಂಡು ಊಟ ಮಾಡ್ತಾಯಿದ್ರು. ಅವರವರ ಖುಷಿಗಳನ್ನ ಅವರು ವ್ಯಕ್ತಪಡಿಸ್ತಾ ಇದ್ರು. ಇವಾಗ ನಮಗೆ ಅದರಲ್ಲಿ ಸಮಯನೇ ಇಲ್ಲ. ಒಬ್ಬರೊತ್ತಿಗೆ ಮಾತಾಡೋಕ್ಕೆ ಸಹ ನಮ್ಮ ಹತ್ರ ಸಮಯ ಇಲ್ಲ. ಆ ಥರ ಆಗಿದೆ ಇವತ್ತಿನ ಸಿಚುವೇಶನ್ ನಮಗೆ. ಆಗಿನ ಕಾಲದಲ್ಲಿ ನಾವು ಅಂದರೆ ಅವರ ಒಪಿನಿಯನ್ ಮತ್ತು ಅವರ ವಿಷಯಗಳ ಹೇಳ್ಕೊಳ್ತಾ ಇರ್ತಾಯಿದ್ರು. ಅದು ಒಂದೇ ಚಾವಣಿಯಲ್ಲಿ. ಆಮೇಲೆ ಒಟ್ಟಿಗೆ ಊಟ ಮಾಡುತ್ತಿದ್ದರು, ಮಲ್ಕೊಳ್ತಾ ಇದ್ದರು. ಅದರಿಂದ ಅವರಿಗೆ ಅಂದರೆ ಒಳ್ಳೆ ವಿಷಯಗಳು, ಅವರಲ್ಲಿ ತುಂಬ ವಿಚಾರಗಳು, ಒಳ್ಳೆ ವಿಷಯಗಳೆಲ್ಲ ಹರಿದಾಡ್ತಾ ಇತ್ತು. ಬಟ್ ಇವತ್ತು ನಮಗೆ ಆ ಥರ ಅಲ್ಲ. ಇವತ್ತು ನಾವು ಫುಲ್ಲು ವಿಭಿನ್ನ ಆಗಿಬಿಟ್ಟಿದ್ದೀವಿ. ನಮಗೆ ಒಬ್ಬರಿಗೆ ಟೈಮ್ ಕೊಡೋಷ್ಟು ಸಹ ನಮ್ಮ ಹತ್ರ ಸಮಯ ಇಲ್ಲ. ನಾವೆಲ್ಲ ಇವಾಗ ತುಂಬ ದೂರ ಹೋಗ್ತಾ ಇದ್ದೀವಿ. ಕುಟುಂಬದಿಂದ ನಾವು ತುಂಬ ದೂರ ಹೋಗ್ತಾ ಇದ್ದೀವಿ. ಅಪ್ಪ ಅಮ್ಮ, ಸ್ನೇಹಿತರು, ಅಣ್ಣ ತಂಗಿ, ಇವಾಗ ಯಾರಿಗೂ ಸಹ ಸಮಯ ಕೊಡೋಕ್ಕೆ ನಮ್ಮ ಹತ್ರ
ಸಮಯ ಇಲ್ಲ. ನನ್ನ ಅನಿಸಿಕೆ ಏನಂತ ಅಂದರೆ ನಾವು ಮತ್ತೆ ಪುನಃ ಹಳೆ ವಿಚಾರಗಳನ್ನ ಬೆಳೆಸಬೇಕು ಮತ್ತು ಆ ಸಂಸ್ಕೃತಿಗೆ ನಾವು ಹೋಗಬೇಕು. ಇದೇ ಥರ ಒಂದೇ ಮನೆಯಲ್ಲಿ ಎಲ್ಲ ಕುತ್ಕೊಂಡು ಊಟ ಮಾಡಿ ನಮ್ಮ ಒಪಿನಿಯನ್ನ ಶೇರ್ ಮಾಡೋದ್ರಲ್ಲಿ ಅದರಿಂದ ನಮಗೆ ಒಳ್ಳೆ ನಾಲೆಡ್ಜ್ ಕೂಡ ಸಿಗುತ್ತೆ ಮತ್ತು ಒಳ್ಳೆ ವಿಚಾರಗಳು ಕೂಡ ನಮ್ಮ ಮಧ್ಯದಲ್ಲಿ ಹರಿದಾಡುತ್ತೆ. ಧನ್ಯವಾದ. ಅಂತ ಅಂದರೆ ಮನೆಗಳಲ್ಲಿ ಸಂತೋಷ ಸಂಭ್ರಮದಿಂದ ಆಚರಿಸ್ತಾರೆ. ವರ್ಷದಲ್ಲಿ ಮೊದಲನೇ ತಿಂಗಳಿನಲ್ಲಿ ಆಚರಿಸುವಂಥ ಒಂದು ಹಬ್ಬ ಅಂತ ಅಂದರೆ ಅದು ಸಂಕ್ರಾಂತಿ. ಹಾಗಿದ್ರೆ ಈ ಒಂದು ಸಂಕ್ರಾಂತಿ ಹೇಗೆ ಹುಟ್ಟಿತು? ಸನಾತನ ಹಿಂದೂ ಧರ್ಮದ ಬುನಾದಿಯಾಗಿರುವ ವೇದಗಳ ಅಂಗಗಳಲ್ಲಿ ಜ್ಯೋತಿಷ್ಯ ಶಾಸ್ತ್ರ ಕೂಡ ಒಂದು. ಈ ಒಂದು ಜ್ಯೋತಿಷ್ಯ ಶಾಸ್ತ್ರವನ್ನ ಒಂದು ಕಣ್ಣಂತಾನೆ ಹೇಳ್ತಾರೆ. ಶುಭ ಕಾರ್ಯಕ್ಕಾಗಿ ಗ್ರಹಗತಿ, ರಾಶಿ ನಕ್ಷತ್ರ, ಗ್ರಹಣ ಇವುಗಳ ಆಧಾರದ ಮೇಲೆ ಹಬ್ಬಗಳ ಹರಿದಿನಗಳನ್ನು ಲೆಕ್ಕಾಚಾರವಾಗಿ ಗುರುತಿಸುವುದೇ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ. BHS ಡಿಪಾರ್ಟ್ಮೆಂಟಿಂದ ಮಾತಾಡ್ತಿದ್ದೇನೆ. ಇಂದು ನಮ್ಮ ಕಾಲೇಜಲ್ಲೇ ಟ್ರೆಡಿಷ್ನಲ್ ಡೇನ ಸೆಲೆಬ್ರೇಷನ್ ಮಾಡ್ತಿದ್ದೇವೆ. ಇದರಿಂದ ನಮಗೆ ಹಿಂದಿನ ಕಾಲದ ಶೈಲಿಯ ಇದು ವಾಸ್ತುಶಿಲ್ಪ ಆಗಿರ್ಬೋದು, ವಸ್ತು ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಉಡುಗೆ ತೊಡುಗೆ ಮತ್ತು ಆಚರಣೆಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ ಹೆಲ್ಪ್ ಆಗಿದೆ. ಮತ್ತು ನಾವು ಇವತ್ತು ಟ್ರೆಡಿಷ್ನಲ್ ಡೇ ಇದು ಎಕ್ಸಿಬಿಷನ್ ಥರ ಮಾಡಿದ್ದೇವೆ, ಹಳೆ ಕಾಲದ ವಸ್ತುಗಳನ್ನು ಸಂಗ್ರಹ ಮಾಡೋ ಥರ. ಇದರಿಂದ ನಮಗೆ ಏನು ಗೊತ್ತಾಯ್ತು ಅಂದರೆ ಇಡೀ ಕ್ಲಾಸ್ ಅವರು ಮನೆಯಿಂದ ಒಂದೊಂದು ಐಟಮ್ನ ಹುಡುಕಿ ತಂದಿದ್ದಾರೆ. ಅವರಿಗೆಲ್ಲ ಕಷ್ಟಪಟ್ಟು ಇಷ್ಟಪಟ್ಟು ಇದನ್ನೆಲ್ಲ ತಂದಿದ್ದರೆ ಕೂಡ ನಮ್ಮ ಮನೇಲಿ ಇಂಥ ಐಟಮ್ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಿನ್ನೆ ನಾನು ಅಮ್ಮನ ಹತ್ರ ಕೇಳಿದಾಗ ಅದರದ್ದು ಉಪಯೋಗ ಪ್ರಯೋಗ ಇದು ಕೂಡ ನಮ್ಮ ಮನೇಲಿ ಇದೆ ಅಂತ ನನಗೆ ಗೊತ್ತಾಯಿತು. ಫಸ್ಟ್ ಹೇಳಬೇಕಂದ್ರೆ ಸ್ಟಾರ್ಟಿಂದ ತಗೊಳ್ಳೋದಂದರೆ ಇದು ಅಳಗೆ ಮತ್ತು ಮಜ್ಜಿಗೆ ಕಡಿಯೋದು, ತುಂಬ ಐಟಮ್ಸ್ ಇದೆ ಇದ್ರ ಬಗ್ಗೆ. ಆಮೇಲೆ ಹಳೆ ಕಾಲದ ಪಗಡೆ, ಆ ಪಗಡೆನ ಇದು ಪ್ರಾಣಿದು ಏನೋ ಹಾಕಿ ಮಾಡಿದಾರಂತೆ, ಅದು ನಂಗೆ ಗೊತ್ತಿಲ್ಲ. ಅದು ಕೇಳಿ ನಂಗೆ ಶಾಕ್ ಆಯಿತು, ಇದರಿಂದನೂ ಮಾಡ್ಬೋದು ಆ ಪಗಡೆ ಅಂತ. ಅದಾದಮೇಲೆ ಇದು ನಿಧಿಯಂತೆ, ಎಲ್ಲೋ ಸಿಕ್ಕಿದ್ದಂತೆ ಗೊತ್ತಿಲ್ಲ, ಚಿನ್ನದ್ದು. ಅದಾದಮೇಲೆ ಇದು ಕಳಸ ಏನೋ ಅಂತಾರೆ, ಅದಕ್ಕೆ 14 ಸೇರನ್ನು ಒಂದೇ ಸೇರಲ್ಲಿ ಆಳಿದ್ರೆ ಅದು 1 ಮುಡಿ ಅಕ್ಕಿ ಆಗುತ್ತೆ. ಮತ್ತು ಹೇಳೋದಾದರೆ ಲ್ಯಾಂಪ್, ಈ ಅಜ್ಜ ಇದು ಎಲೆಡ್ಕೆ ಎಲ್ಲ ತಿಂದುಗಿತಾರಲ್ಲ ಅದು, ಮತ್ತು ಚಂಬು ತಾಮ್ರದ್ದು, ಇದೆಲ್ಲ ನಮ್ಮ ಮನೇಲಿದೆ ಅಂತ ನನಗೆ ಕೇಳಿ ಶಾಕ್ ಆಯಿತು. ಅದಾದಮೇಲೆ ಎಲ್ಲರೂ ಕಷ್ಟಪಟ್ಟು ಅಷ್ಟು ದೂರದಿಂದ ತಂದು ಡೆಕೋರೇಷನ್ ಮಾಡಿ ಇಂಥ ಆಪರ್ಚುನಿಟಿ ಕೊಟ್ಟ ಕಾಲೇಜಿಗೆ ಮತ್ತು ಚೇರ್ಮನ್ ಸರ್, ಇಡೀ ನಮ್ಮ ಶಿಕ್ಷಣ ವರ್ಗಕ್ಕೆಲ್ಲರಿಗೂ ಮತ್ತು ಲೆಕ್ಚರ್ಸಿಗೆ ಎಲ್ಲ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. BCA. I am from, as you know, I'm from Vidyalakshmi Group of Institution. This institution provides us lots of platforms like sports, etc. and all. As far as the traditional day, I got to know about different cultures, like different districts have different cultures, food styles and etc. I got to know about different cultures today. Everybody wore different outfits and all, and everybody has different food styles and all. So I got to know about various things, and even there was display of monuments and all of historical things. And I got to know this today itself, it will be like this, and everyone was gathered to make this day a special one. So I was fascinated to know how this day will be, and I hope you all have a good day. Thank you. ಜಮ್ರಾನ್, ಸೆಕೆಂಡ್ BCom ವಿದ್ಯಾರ್ಥಿ. ಇವತ್ತು ನಮ್ಮ ಕಾಲೇಜಿನಲ್ಲಿ ಒಂದು ಸಂಪ್ರದಾಯವನ್ನು ತೋರಿಸಿಕೊಡುವಂಥ ಒಂದು ದಿನಾಚರಣೆಯನ್ನು ನಾವು ಆಚರಿಸ್ತಿದ್ದೇವೆ. ತುಂಬ ಖುಷಿಯಾಗ್ತಿದೆ. ವಿವಿಧತೆಯಲ್ಲಿ ಏಕತೆಯಲ್ಲಿ ಬಾಳುವ ನಮ್ಮ ದೇಶ ಭಾರತ ಅಂತ ನಾವು ಕೇಳ್ತಿದ್ವಿ, ಬಟ್ ಇವತ್ತು ನಮ್ಮ ಕಾಲೇಜಿನಲ್ಲಿ ಅದನ್ನು ತೋರಿಸ್ಕೊಟ್ಟಿದ್ದೇವೆ. ಎಲ್ಲ ರೀತಿಯ ಒಂದು ಉಡುಗೆ ತೊಡುಗೆಯನ್ನು ನಾವಿಲ್ಲಿ ಕಾಣ್ಬೋದು. ಮತ್ತು ಇವತ್ತಿನ ಯುವ ಜನಾಂಗ ಇದೊಂದು ಪದ್ಧತಿಯಿಂದ ತುಂಬ ದೂರ ಹೋಗ್ತಿದೆ. ನಮ್ಮ ಪಾಶ್ಚಾತ್ಯ ಸಂಸ್ಕೃತಿಗೆ ತುಂಬ ನಾವು ಈಗ ಒಲವು ಕೊಡ್ತಿದ್ದೇವೆ. ಬಟ್ ನಮ್ಮ ಈಗ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ನಮ್ಮ ಟ್ರೆಡಿಷ್ನಲ್ ವೇರ್ಸನ್ನು ಹಾಕಿಕೊಂಡು ಇದೊಂದು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ತುಂಬ ಖುಷಿ ಆಗ್ತಿದೆ. ಅದಕ್ಕಾಗಿ ನಮ್ಮ ವಿದ್ಯಾಲಕ್ಷ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗೆ ಒಂದು ತುಂಬ ಹೃತ್ಪೂರ್ವಕವಾದ ಧನ್ಯವಾದ. From Brahmava, currently pursuing BCA and Aviation in Vidyalakshmi Group of Institution. First of all, I want to say thank you for the college management for organizing the traditional day celebration. The reason for celebrating traditional day is to celebrate the cultural diversity of our India, and this offers us to showcase our traditional attire, traditional clothing, and also the traditional dresses which we wear. And also students from different departments are also provided different kind of students from different departments
students from different departments have showcased their different traditional antique items and different things, and because of that, this is the reason we get to know about other traditions, and also it enriches the college experience, and we students are really happy for being part of this. Thank you. We have chosen Durga Puja as our theme, and we have showcased all the things necessary for the Durga Puja celebration. So Durga Puja is a tremendous celebration in West Bengal. It is a celebration of life. It's full of enjoyment, and all that we had tried in a small way to bring it out here in front of you. With that, since we are the Department of Fashion Designing, we have tried to showcase the different textiles of our India. Our great India has different, from the east to the west, from the north to the south, we have different types of textiles, and we have tried to showcase all the different types of textiles here with saris. If you have noticed, we have from the north, we have from Kashmir, the Kashmiri shawls. We have the saris from Assam, the Muga saris, the original Muga saris from Assam. We have from Gujarat, the Bandhanis, the Patolas. Then from our own Karnataka, we have the Kasuti sari. We have bought the Kasuti sari, the Irkal sari. So there are different, from all over the country, we have bought saris and tried to exhibit here, so that we had to come to the so that we can understand the culture of our great country. And it is a great opportunity we have got, and my students have done extremely well in doing that. I hope you have enjoyed it. Thank you so much. ನಾನು ಅಂಕೋಲಾ ಉತ್ತರ ಕನ್ನಡದಿಂದ ಬಂದಿರೋದು. ನಾನಿಲ್ಲಿ BCA ಡಿಗ್ರಿಯನ್ನು ಮಾಡ್ತಿದ್ದೀನಿ, ಸೆಕೆಂಡ್ ಇಯರ್ BCA. ಇವಾಗ ನಾನು ಹೇಳೋದಂತೇನೆಂದರೆ, ಇವತ್ತಿಲ್ಲಿ ಕಲ್ಚರಲ್ ಡೇ ಮಾಡ್ತಿದ್ದಾರೆ. ಏನೇ ಆಗಲಿ, ಒಬ್ಬರು ಮನುಷ್ಯರು ಮುಂದೆ ಲೈಫಲ್ಲಿ ಬೆಳಿಬೇಕು, ಚೆನ್ನಾಗಿ ಹೋಗಬೇಕು ಅಂತಂದರೆ ನಮಗೆ ನಾವು ಬೆಳೆದಿರುವಂಥ ವಾತಾವರಣ ಆಗಿರ್ಬೋದು, ನಮಗೆ ಇರುವಂಥ ಸಂಸ್ಕಾರ, ಶೈಲಿ ಎಲ್ಲನೂ ತುಂಬ ಅಂದರೆ ತುಂಬ ಮುಖ್ಯ ಆಗುತ್ತೆ. ನಾನು ಮುಖ್ಯವಾಗಿ ಇಲ್ಲಿ ಬಂದು ಕಲ್ತಿರೋದೇನಂತಂದರೆ ಸಂಸ್ಕಾರ ಅನ್ನೋದು ಒಂದು ಹೆಣ್ಣಿನ ಜೀವನದಲ್ಲಾಗಲಿ ಗಂಡಿನ ಜೀವನದಲ್ಲಾಗಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ನಾವಿವತ್ತು ಟ್ರೆಡಿಷ್ನಲ್ ಡೇ ಮಾಡಿದ್ವಿ. ನಾವು ನಮ್ಮ ಕ್ಲಾಸಿಂದ ಎಕ್ಸಿಬಿಷನ್ ಕೂಡ ಮಾಡಿದ್ವಿ. ಹಳೆಯಲ್ಲಿ ನಾವು ಏನೇನೆಲ್ಲ ಯೂಸ್ ಮಾಡ್ತಿದ್ವಿ, ಏನೇನನ್ನು ಉಪಯೋಗಿಸ್ತಿದ್ವಿ, ಇವಾಗೆಲ್ಲ ಏನೇನು ಬಂದಿದೆ, ಕಾಲ ತುಂಬ ಬದಲಾಗಿದೆ. ಆದರೆ ನಾವು ಮೊದಲು ಏನನ್ನು ಉಪಯೋಗಿಸ್ತಿದ್ವಿ, ಈಗ ಏನನ್ನು ಉಪಯೋಗಿಸ್ತಿದ್ದೀವಿ, ಅದರಿಂದ ಆಗ್ತಿದ್ದ ಯೂಸು, ಇವಾಗ ನಾವು ಅನುಭವಿಸ್ತಿರೋ ಪ್ರತಿಯೊಂದು ಕಷ್ಟ ಇರ್ಬೋದು, ಏನೇ ಇರ್ಬೋದು, ಅದು ತುಂಬ ಮುಖ್ಯ ಆಗುತ್ತೆ. ಇವಾಗ ಮೊದಲು ನಾವು ಯೂಸ್ ಮಾಡ್ತಿರೋ ವಸ್ತುವಿಂದ ನಮಗೆ ಯಾವುದೇ ಥರ ಹಾನಿಕಾರ ಅನ್ನೋದೇ ಇರಲಿಲ್ಲ. ಇವಾಗ ಕಾಲ ಎಷ್ಟು ಕೆಟ್ಟೋಗಿದೆ ಅಂತಂತಂದರೆ, ಹಣ್ಣಲ್ಲೂ ಕೂಡ ಪಾಯ್ಸನ್ ಇರೋ ಥರ ಕಾಲ ಬಂದುಬಿಟ್ಟಿದೆ. ಇವಾಗ ಅದನ್ನೆಲ್ಲ ನಾವು ತೋರಿಸ್ಕೋಬೋದು. ಅದನ್ನೆಲ್ಲ ನಮ್ಮಲ್ಲಿರುವಂಥದ್ದನ್ನು ನಾವು, ನಮ್ಮ ಟ್ಯಾಲೆಂಟನ್ನು ಕರಿಕ್ಯುಲರ್ ಆಗಿರಲಿ ನಮ್ಮಲ್ಲಿರುವಂಥದ್ದನ್ನ ನಾವು ಶೋಕೇಸ್ ಮಾಡೋದು ತುಂಬ ಇಂಪಾರ್ಟೆಂಟು. ಶೋಕೇಸ್ ಮಾಡೋಕ್ಕೆ ನಮಗೆ ಟ್ಯಾಲೆಂಟ್ ಎಷ್ಟಿರುತ್ತೋ ಅದಕ್ಕೆ ಸಿಗುವಂಥ ಆಪರ್ಚುನಿಟಿ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆ ಆಪರ್ಚುನಿಟಿ ಇಲ್ಲಿ ಸಿಗ್ತಿದೆ ಅನ್ನೋದೇ ನನಗೆ ತುಂಬ ಖುಷಿ ಕೊಟ್ಟಿರೋದು. ಇನ್ನೊಂದಂತಂದರೆ, ನಮ್ಮ ಕಾಲೇಜಲ್ಲಿ ತುಂಬ ಇಷ್ಟ ಆಗಿರೋ ಗುಣ ಅಂತಂದರೆ, ನಾವು ಏನನ್ನಾದರೂ ಶೋಕೇಸ್ ಮಾಡ್ತೀವಿ ಅಂತಂದರೆ, ಏನಾದರೂ ತೋರಿಸ್ಕೊಡ್ತೀವಿ ಅಂತಂದರೆ ಅದಕ್ಕೆ ಒಳ್ಳೆ ನಮಗೆ ಆಪರ್ಚುನಿಟಿಯನ್ನು ಕೊಡ್ತಾರೆ. ನಮ್ಮ ಟ್ಯಾಲೆಂಟನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಆಪರ್ಚುನಿಟಿ ತುಂಬ ಇಂಪಾರ್ಟೆಂಟ್. ಅದು ಸಿಗ್ತಿರೋದೇ ನನಗೆ ತುಂಬ ಖುಷಿ ಆಗ್ತದೆ. ಕ್ಯಾಂಪಸ್ ಕೂಡ ಅಷ್ಟೇ. ಅವರು ಒಂದು 4-5 ವರ್ಷದಲ್ಲಿ ಒಂದು ಕಾಲೇಜ್ ತುಂಬ ಪೀಕಲ್ಲಿ ಬೆಳಿಬೇಕು ಅಂತಂದರೆ ಅದು ತುಂಬ ಅಂದರೆ ತುಂಬ ಕಷ್ಟ. ಆದರೆ ನಮ್ಮ ಕಾಲೇಜಲ್ಲಿ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟು ಬೇಗ ಅಷ್ಟು ಫಾಸ್ಟಲ್ಲಿ ಮೇಲೆ ಬೆಳೆಸ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಅದಕ್ಕೆ ನಿಜವಾಗ್ಲೂ ಹಾರ್ಡ್ ವರ್ಕ್, ಸ್ಮಾರ್ಟ್ ವರ್ಕ್ ಎಲ್ಲ ಸಹ ತುಂಬ ಇಂಪಾರ್ಟೆಂಟ್. ಕ್ಯಾಂಪಸನ್ನು ಚೆನ್ನಾಗಿ ಮಾಡಿಕೊಡ್ತಿದ್ದಾರೆ. ಸಿಲೆಕ್ಷನ್ ಅವ್ರಿಗೆ ಆದಷ್ಟು ಹಾರ್ಡ್ ವರ್ಕನ್ನು ಮಾಡಿ ಅವ್ರು ಮಾಡಿಸ್ಕೊಡ್ತಾರೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಮಕ್ಕಳು ಮುಂದೆ ಹೋಗೋದು, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇಲ್ಲಿರೋದಕ್ಕೆ ತುಂಬ ಖುಷಿ ಇದೆ. ಫೈನಲ್ ಇಯರ್ಲಿ ನನಗೂ ಕೂಡ ಒಳ್ಳೆ ಕ್ಯಾಂಪಸ್ ಆಗಿ ನನ್ನ ಟ್ಯಾಲೆಂಟಿಂದ ನನ್ನ ಸ್ಕಿಲ್ಸನ್ನು ಕೂಡ ಅಷ್ಟು ಮಾಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದನ್ನು ನಾವು ಮ್ಯಾನೇಜ್ಮೆಂಟಿಗೆ ಲೋಡ್ ಮಾಡೋಕ್ಕಾಗಲ್ಲ. ನಮ್ಮ ಸ್ಕಿಲ್ಸಿಂದ ನಾವು ಮುಂದೆ ಬರಿತಾ ಇದ್ದರೆ ಅದು ನಮಗೆ ಕಾಲೇಜು ಕ್ಯಾಂಪಸ್ಸನ್ನಾಗಲಿ ಅಥವಾ ನಮ್ಮ ಜಾಬನ್ನಾಗಲಿ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಅಷ್ಟೇ. ಥ್ಯಾಂಕ್ ಯು. Myself Shahida. I was studying in RSUT PU College, and after my studies I got the idea of Vidyalakshmi Group of Institution, where I got to know about very curriculum professional courses that was very interesting, and I was so mesmerized by knowing this knowledge we are getting here. So after that I planned to join Vidyalakshmi by seeing that we are having fashion designing this course. Fashion designing is it's a very interesting course because we are having stitching, designing and many other activities.
The college is giving very multiple of traditional activities. We are having very cultural programs. They are conducting so much activities that we are gaining so much knowledge and we are gaining our growth. I would like to thank Subramanya sir and Mamata ma'am. They are being supporting a lot and we are having good faculties, teachers in our departments. I'm very proud. I'm very happy to be here studying here, and I am very happy that I have took the course of BSc Fashion Design, and that's very interesting. And I wish all the best for everyone. Thank you. ನನ್ನ ಹೆಸರು ಖೈರುನ್ನಿಸಾ ಅಂತ. ನಾನು ಅಂಕೋಲಾದಿಂದ ಇಲ್ಲಿ ಎಜುಕೇಷನಿಗೆ ಬಂದಿದ್ದು. ನಾನೀಗ 3rd ಇಯರ್ BSc ಫುಡ್ ಟೆಕ್ನಾಲಜಿಯಲ್ಲಿ ನನ್ನ ಎಜುಕೇಷನನ್ನು ಪಡ್ಕೊಳ್ತಾ ಇದ್ದೇನೆ. ನಂದು ಈಗ ಫೈನಲ್ ಇಯರ್ ಬಂದಿದೆ. ಈಗ ಕೆಲವೇ 1-2 ತಿಂಗಳ ಇದೆ ಮುಗಿಲಿಕ್ಕೆ. ಬಟ್ ನಾನಿಲ್ಲಿ ಬಂದುಬಿಟ್ಟು ಏನೆಲ್ಲ ಕಲ್ತಿದ್ದೇನೆಂದರೆ ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ನನ್ನ ಮೈಂಡ್ಸೆಟ್ ಇರ್ಬೋದು, ಥಿಂಕಿಂಗ್ ಕೆಪಾಸಿಟಿ ಇರ್ಬೋದು, ಡಿಸಿಷನ್ ಮೇಕಿಂಗ್ ಇರ್ಬೋದು, ಇವೆಲ್ಲ ಏನೆಲ್ಲ ಕ್ವಾಲಿಟೀಸ್ ಇದ್ದಾವೆ ಇಲ್ಲಿ ಬಂದು ನಾನು ಕಲ್ತ್ಕೊಂಡಿರೋದು. ಈ ಒಂದು ಡಿಗ್ರಿ ಅನ್ನೋದಕ್ಕೆ ಮಾತ್ರ ಒಂದು ಎಜುಕೇಷನ್ ಸೀಮಿತವಾಗಿರದೆ ಪ್ರತ್ಯೇಕ ಏನೆಲ್ಲ ಚಟುವಟಿಕೆಗಳು ಇದ್ದಾವೆ, ಶಿಕ್ಷಣೇತರ ಚಟುವಟಿಕೆ ಏನೆಲ್ಲ ಇದ್ದಾವೆ ಅವೆಲ್ಲ ಈ ಕಾಲೇಜಿನಲ್ಲಿ ನನಗೆ ತುಂಬ ನನ್ನ ಪರ್ಸ್ನಾಲಿಟಿಯನ್ನು ಹಿಡಿದು ಎಲ್ಲ ಡೆವಲಪ್ಮೆಂಟ್ಗೋಸ್ಕರ ಇದು ಕಾರಣವಾಗಿದೆ. ಮತ್ತು ಇಲ್ಲಿನ ಟೀಚಿಂಗ್ ಒಂದು ಕಲೆ ಇರ್ಬೋದು, ನಮ್ಮ ಚೇರ್ಮನ್ ಸರ್ ಇರ್ಬೋದು, ಏನೆಲ್ಲ ನಮಗೆ ಒಂದು ಒಳ್ಳೆ ಏನೆಲ್ಲ ಅಪರ್ಚುನಿಟೀಸನ್ನು ತಂದುಬಿಟ್ಟು ಇಂತಹ ಒಂದು ಟೀಚಿಂಗ್ ಎಲ್ಲ ಸ್ಟಾಫ್ಸ್ ಎಲ್ಲ ಕರೆಸಿ ಅವರನ್ನು ಚೆನ್ನಾಗಿ ನಮ್ಮನ್ನು ಶಿಕ್ಷಣವನ್ನು ತಂದು ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಯಾವುದೇ ಪಾರ್ಶಿಯಾಲಿಟಿ ಅನ್ನುವಂಥದ್ದು ಯಾವತ್ತೂ ಆಗಿಲ್ಲ, ನಾವು ಅನುಭವಿಸೂ ಇಲ್ಲ. ಇಲ್ಲಿ ಬಂದುಬಿಟ್ಟು ಎಲ್ಲರನ್ನೂ ಹಿಂದೂ ಮುಸ್ಲಿಂ ಅಂದರೆ ಪ್ರತಿಯೊಂದು ಜಾತಿಗೂ ಒಂದೇ ಸಮಾನ ದೃಷ್ಟಿಯಿಂದ ನೋಡ್ತಾರೆ ಮತ್ತು ಒಂದೇ ರೀತಿ ಅವರಿಗೆ ಟ್ರೀಟ್ ಕೂಡ ಮಾಡ್ತಾರೆ. ಇದರಿಂದ ಒಂದು ಮೆಸೇಜ್ ಏನು ಹೋಗುತ್ತಂದರೆ, ಒಂದು ವಿದ್ಯಾರ್ಥಿಯ ಏನು ಗುಣಮಟ್ಟ ಇರ್ಬೋದು, ಅವನು ಮುಂದೆ ಹೋಗಿ ಯಾವ ಥರ ಅವನ ಜೀವನವನ್ನು ರೂಪಿಸಿಕೊಳ್ಳುವುದನ್ನು ಇವರೇ ಇಲ್ಲಿನೇ ಡಿಸೈಡ್ ಆಗೋದು ಮೇನ್ ಆಗಿ. ಮತ್ತು ಇಲ್ಲಿ ಒಂದು ಕ್ಯಾಂಪಸ್ ಏನಿದೆ ಚೆನ್ನಾಗಿದೆ, ಒಂದು ಒಳ್ಳೆ ಎನ್ವೈರ್ಮೆಂಟ್ ಇದೆ, ಹೇಗೆ ನಾವು ನಮ್ಮ ಜೀವನವನ್ನು ನಾವು ಮುಂದಕ್ಕೆ ತಗೊಂಡು ಹೋಗ್ಬೋದು, ನಮ್ಮ ಮೈಂಡ್ಸೆಟ್ ಆಗಿರ್ಬೋದು, ಎಲ್ಲದ ಮೇಲೆ ಒಂದು ಒಳ್ಳೆ ಗೈಡೆನ್ಸನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ ಇಲ್ಲಿ. ಮತ್ತು ಚೆನ್ನಾಗಿದೆ ಈ ಒಂದು ಎಜುಕೇಷನ್ ಸಿಸ್ಟಮ್ ಕೂಡ. ನಾವು 100ಕ್ಕಿಂತ ಹೆಚ್ಚು ಮಂದಿ ಮುಸ್ಲಿಮ್ಸ್ ಇರ್ಬೋದು ಇಲ್ಲಿ ಎಜುಕೇಷನನ್ನು ಪಡ್ಕೊಳ್ತಾ ಇದ್ದೇವೆ. ಮತ್ತು ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಒಂದು ಒಳ್ಳೆಯ ಕ್ಯಾಂಪಸ್ ಇದು. ನಾನು ಇಷ್ಟು ದೂರದಿಂದ ಅಂಕೋಲಾ ಮತ್ತು ಇಲ್ಲಿ ಉಡುಪಿ ಅಂದರೆ 200 ಕಿಲೋಮೀಟರ್ ಅಂತರ ಆಗುತ್ತೆ. ಅಲ್ಲಿಂದ ಇಲ್ಲಿ ಬಂದುಬಿಟ್ಟು ನಾನು ಎಜುಕೇಷನ್ ತಗೊಳ್ತಾ ಇದ್ದೇನೆಂದರೆ ನನಗೊಂದು ಹೆಮ್ಮೆಯ ವಿಷಯ. ಮತ್ತು ಫುಡ್ ಟೆಕ್ನಾಲಜಿ ಅನ್ನೋದು ನನಗೆ ಒಂದು ಜ್ಞಾನ ಇಲ್ಲಾಗಿತ್ತು ಏನು ಅನ್ನೋದು, ಈ ಒಂದು ಕೋರ್ಸ್ ಏನು ಅಂತ. ಬಟ್ ಇಲ್ಲಿ ಬಂದು ಅದರ ಒಂದು ಇಂಪಾರ್ಟೆನ್ಸ್, ಅದರ ಸ್ಕೋಪ್ ಹಿಂದೆ ಏನಿತ್ತು ಅಷ್ಟು ಅದಕ್ಕೆ ಒಂದು ಇಂಪಾರ್ಟೆನ್ಸ್ ಅನ್ನೋದೇ ಇರಲಿ, ಅದಕ್ಕೆ ಬಗ್ಗೆ ಯಾರಿಗೂ ನಾಲೆಜ್ ಕೂಡ ಸಹ ಇರಲಿಲ್ಲ. ಇಲ್ಲಿ ಬಂದುಬಿಟ್ಟು ಅದರ ಜಾಬ್ ಆಪರ್ಚುನಿಟೀಸ್ ಏನಿದೆ ಅನ್ನೋದಕ್ಕಿಂತ ನಾವು ಅದನ್ನು ಆ್ಯಕ್ಚುಯಲ್ ಲೈಫ್ನಲ್ಲಿ ಹೇಗೆ ಅದನ್ನು ಡೆವಲಪ್ಮೆಂಟ್ ಮತ್ತು ಇಂಪ್ಲಿಮೆಂಟನ್ನು ಮಾಡ್ಕೊಳ್ತೀವಿ ಅನ್ನೋದನ್ನು ಇಲ್ಲಿ ಬಂದು ಕಲ್ತ್ಕೊಂಡಿದ್ದೇನೆ. ಮತ್ತು ನನಗೆ ತುಂಬ ಪ್ರೌಡ್ ಆಗ್ತಾ ಇದೆ ಏನಂದರೆ, ಇಲ್ಲಿ ಭಾರತದಲ್ಲಿ ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಯಾವುದೇ ಕಂಟ್ರಿಯಲ್ಲಿ ಹೋದರೂ ನನ್ನ ಒಂದು ಕೋರ್ಸಿಗೆ ಇಷ್ಟೆಲ್ಲ ವ್ಯಾಲ್ಯೂ ಇದೆ, ಇಷ್ಟೆಲ್ಲ ಅಪರ್ಚುನಿಟೀಸ್ ಇದೆ ಅಂತ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಐ ಆಮ್ ಪ್ರೌಡ್ ಆಫ್ ಮೈ ಕಾಲೇಜ್, ಐ ಆಮ್ ಪ್ರೌಡ್ ಆಫ್ ಮೈ ಆಲ್ ದಿ ಟೀಚಿಂಗ್ ಫ್ಯಾಕಲ್ಟೀಸ್. ಥ್ಯಾಂಕ್ ಯು ಆನ್ ಒನ್ ಆ್ಯಂಡ್ ಆಲ್. ಮತ್ತು ಇದು ಅಕ್ಕಿಯನ್ನು ನಾವು ಇದರಲ್ಲೇ ಆಹಾರವನ್ನು ಸ್ವೀಕರಿಸ್ತೇವೆ. ಮತ್ತು ಇದು ಅಕ್ಕಿಯನ್ನು ಅನ್ನ ಆದಮೇಲೆ ಅದನ್ನು ಕಲಶ ಹಾಕಲಿಕ್ಕೆ ಇದನ್ನು ಬಳಸ್ತಾ ಇದ್ದು. ಮತ್ತು ಮುಂಚಿನ ಕಾಲದಲ್ಲಿ ಎಲ್ಲ ಬ್ಯಾಟ್ ಅದನ್ನೆಲ್ಲ ನಾವು ಯಾವ ವಸ್ತುಗಳನ್ನ ಹೇಗೆ ಉಪಯೋಗಿಸ್ತಾರೆ ಅಂತ. ಇದು ಮಣ್ಣಿನ ಪಾತ್ರೆ. ಇದರಲ್ಲಿ ನಾವು ಹಿಂದಿನ ಕಾಲದಲ್ಲಿ ಮೀನು ಸಾರು ಮಾಡಲಿಕ್ಕೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಒಂದು ಫುಡ್ ಐಟಮ್ಸ್ ಆಗಿರ್ಬೋದು. ಇದು ದೋಸೆ ಮಾಡಲಿಕ್ಕಂತ ಇರುವಂಥ ಒಂದು ಸೌಟ್ ಔಟೆ ಮಾಡಿರುವಂಥದ್ದು. ಅಲ್ರಾಮ್ ಲೈಟ್ ಇದು ಮತ್ತು ಇದರಲ್ಲಿ ಅಕ್ಕಿನ ಅಳಿತಾ ಇತ್ತು. ಇದು ಇರಬೇಕು ಅಂತ ಹೇಳಿ. ಆ್ಯಂಡ್ ಇದು ಕಾಶ್ಮೀರಿ ಎಂಬ್ರಾಯ್ಡ್ರಿ ಡ್ರೆಸ್. ಯಾವ ಡಿಪಾರ್ಟ್ಮೆಂಟ್? ಫ್ಯಾಷನ್ ಡಿಸೈನ್. 3rd ಇಯರ್ ಫೈನಲ್. ಎಸ್. ಈ ಸಂದರ್ಭದಲ್ಲಿ ವಿದ್ಯಾಲಕ್ಷ್ಮಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಬ್ರಹ್ಮಾವರದ ಕಾಲೇಜಿನ ನಿರ್ದೇಶಕಿ ಮಮತಾ, ವೈಸ್ ಪ್ರಿನ್ಸಿಪಾಲ್ ಸುಜಾತ, ಸಾಂಸ್ಕೃತಿಕ ವೇದಿಕೆ ಸಂಚಾಲಕಿ ರಜಿಕಾ, ಅನುಪಮಾ ಭಟ್ ಮತ್ತು ಶಿಕ್ಷಕರೊಂದದವರು ಉಪಸ್ಥಿತರಿದ್ದರು.